ಫ್ರೆಂಡ್ಸ್ ನೋಡಿ, ಲೈವ್ ಹೋಗೋಕ್ಕೋಸ್ಕರ ಎಲ್ಲ ಸರಿನೂ ಅಂದ್ಬಿಟ್ಟಿದ್ದೀನಿ. ನಾನೇ ಕುತ್ಕೊಂಡು ಮರ್ಚ್ಬೇಕು, ಯಾರು ಮರ್ಚ್ಕೊಡಲ್ಲ. ಲೈವ್ ಮಾಡೋ ಖುಷಿಲಿ ಜೋರಾಗಿ ತೆಗ್ದು ಎಲ್ಲ ಸೀರೆಗಳನ್ನ ತೆಗ್ದು ಸೈಡ್ಗೆ ಹಾಕ್ಬಿಟ್ಟೆ. ಇವರೆಲ್ಲ ಮಡ್ಚಿ ಅಂದ್ರೆ ಮಡ್ಚಲ್ವಂತೆ ಫ್ರೆಂಡ್ಸ್, ನಾನು ಒಬ್ಳೆ ಮಡ್ಚ್ಬೇಕಿದೆ. ಸೊ ಸ್ಯಾರಿ ಕಲೆಕ್ಷನ್ಸ್ ಯಾವ್ದ್ಯಾವ್ದಿದೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಲೈವ್ ಬಂದಿದ್ದೀನಿ. ನನ್ನ ಹತ್ರ 3 ಮೈಸೂರು ಸಿಲ್ಕ್ ಇದೆ. ಸೊ 3 ಮೈಸೂರು ಸಿಲ್ಕ್ ಬಂದು ಇಮಿಟೇಷನ್ 3 ಇದೆ, ಒರಿಜಿನಲ್ ಬಂದು ಒಂದಿದೆ. ಸೊ ಇಮಿಟೇಷನ್ 3 ಮೈಸೂರು ಸಿಲ್ಕ್ ಅನ್ನ ತಗೊಂಡಿದ್ದೀನಿ. ಯಾವ್ದ್ಯಾವ್ದು ಅಂತ ಹೇಳಿ ನೋಡೋಣ ಬನ್ನಿ. ಸೊ ಫಸ್ಟ್ ಒನ್ ನೋಡ್ಬೋದು ನೀವಿಲ್ಲಿ. ಬ್ಲೌಸ್ ಡಿಸೈನ್ ನೋಡಿ ಯಾವ ತರ ಮಾಡ್ಸಿದೀನಿ ಅಂತ ಹೇಳಿ. ಕಂಪ್ಲೀಟ್ ಒಂದು ಏನು ಸ್ಟೋನ್ ವರ್ಕ್ ಬರುತ್ತೆ, ಇದನ್ನೆಲ್ಲ ನಾನು ಮೀನಾ ಬಜಾರಲ್ಲೇ ಮಾಡಿಸಿದ್ದು. ಮತ್ತೆ ತುಂಬಾ ಬೇಗನೆ ಮಾಡಿಕೊಟ್ರು ನಮ್ಗೆ, ವಿತಿನ್ 2 days ಅಲ್ಲೆಲ್ಲ ಇದು ವರ್ಕ್ ಮಾಡಿಕೊಟ್ರು. ಸೊ ಸ್ಯಾರಿ ಯಾವ ತರ ಇದೆ ಅಂತ ಹೇಳಿ ನೋಡೋಣ ಬನ್ನಿ. ಸೊ ಸ್ಯಾರಿ ಪೂರ್ತಿ ನಿಮ್ಗೆ ಈ ತರ ಇದೆ. ಸೊ 3D ಮೈಸೂರು ಸಿಲ್ಕ್ ಅಂತಾರಲ್ಲ ಆ ತರದ ಸ್ಯಾರಿ ಇದು. ತುಂಬಾ ಇಷ್ಟ ಆಯ್ತು ಈ ಸ್ಯಾರಿನ. ಇಷ್ಟ ಪಟ್ಟು ಈ ಕಲರೇ ಬೇಕು ಅಂತ ಹೇಳಿ ತುಂಬಾ ಕಡೆ ಹುಡುಕಿ ತಗೊಂಡಿದ್ದು. ಸೊ ಕುಚ್ಚು ಅಷ್ಟೇನೆ ಇಲ್ಲೇ ಮನೆ ಹತ್ರನೇ ಹಾಕ್ತಾರೆ, ಅವ್ರ ಹತ್ರ ಹಾಕ್ಸಿದ್ ನಾನು. ನೋಡಿ ಡಿಸೈನ್ ಯಾವ ತರ ಇದೆ ಅಂತ ಹೇಳಿ. ಯಾವ ತರ ಇದೆ ಡಿಸೈನ್ ಅಂತ ನೋಡ್ಬೋದು ನೀವು. ಸೊ ಅವರೇನೆ ಮನೆ ಹತ್ರ ಇರೋರೇನೆ, ತುಂಬಾ ಚೆನ್ನಾಗಿ ಅವರೇ ಜಿಗ್ಜಾಗ್ ಇಂದ ಹಿಡಿದು ಪ್ರತಿಯೊಂದು ಮಾಡಿಕೊಟ್ರು. ಇದ್ರ ಕಾಸ್ಟ್ ಬಂದು 11,000, 11,000 ಇದ್ರು ಈ ಒಂದು ಸ್ಯಾರಿಯ ಪ್ರೈಸು. ಇದನ್ನ ನಾನು ಅಮ್ಮ ಮನೆ ಗೃಹ ಪ್ರವೇಶಕ್ಕೆ ಅಂತ ಹೇಳಿ ತಗೊಂಡಿದ್ದು. ತುಂಬಾನೇ ಇಷ್ಟ ನಂಗೆ ಈ ಸ್ಯಾರಿ. ಒಂದು ಅಟ್ಯಾಚ್ಮೆಂಟ್ ಕೂಡ ಇದೆ ಈ ಸ್ಯಾರಿ ಮೇಲೆ. ಗೃಹ ಪ್ರವೇಶದಲ್ಲಿ ತಗೊಂಡಿದ್ದು, ಜೊತೆಗೆ ಈ ಕಲರ್ ರೇರ್ ಕಲರ್, ಈ ತರ ಕಾಂಬಿನೇಷನ್ ಅಲ್ಲಿ ಸಿಗಲ್ಲ. ಸೊ ಇದಾದ್ಮೇಲೆ ಇದೇ ತರ ಬೇಕು ಅಂತ ಹೇಳಿ ಅಮ್ಮನ್ಗೂ ಕೂಡ ಹುಡ್ಕಿದ್ವಿ, ಅಮ್ಮಂಗೆ ಸಿಗ್ಲಿಲ್ಲ. ಬಟ್ ನೋಡ್ಬೋದು ವೇರಿಂಗ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಬ್ಲೂ ಬ್ಲೌಸ್ಗೆ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕಾಂಬಿನೇಷನ್. ಸೊ ನೆಕ್ಸ್ಟ್ ಸೇಮ್ ಇಬ್ರು ಒಂದೇ ತರ ಮಾಡಿಸ್ಕೊಂಡಿದ್ವಿ. ಇದು ಮಮ್ಮಿ ಸ್ಯಾರಿ. ಸೊ ಇಬ್ರು ಒಂದೇ ತರ ಡಿಸೈನ್ ಮಾಡಿಸ್ಕೊಂಡಿದ್ವಿ, ಏನು ಚೇಂಜಸ್ ಇರಲಿಲ್ಲ. ಸೊ ಮತ್ತೆ ಅದೇ ತರ ಕಲರ್ ಸಿಗ್ಲಿ ಅಂತ ಹೇಳಿ ಹುಡ್ಕಿದ್ವಿ, ಸಿಗ್ಲಿಲ್ಲ. ಅದ್ರಲ್ಲೇ ಸ್ವಲ್ಪ ಚೇಂಜಸ್ ಇರುವಂತಹ ಬೇರೆ ಕಲರ್ನ ನಾವು ತಗೊಂಡ್ವಿ ಇಲ್ಲಿ. ಸೊ ನೋಡ್ಬೋದು ಈ ಸ್ಯಾರಿ ಯಾವ ತರ ಇದೆ ಅಂತ ಹೇಳಿ. ಸೇಮ್ ಡಿಸೈನೇನೆ, ಬಟ್ ಕಲರ್ ಕಾಂಬಿನೇಷನ್ ಬೇರೆ ಅಷ್ಟೇನೆ. ಪರ್ಪಲ್ ಮತ್ತೆ ಸ್ಕೈ ಬ್ಲೂ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಅಷ್ಟೇ, ವೇರಿಂಗ್ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅಮ್ಮ ಗೃಹ ಪ್ರವೇಶಕ್ಕೆ ವೇರ್ ಮಾಡಿದ್ರು ಇದನ್ನ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ಬ್ಲೌಸ್ ಜೊತೆ ವೇರ್ ಮಾಡಿದಾಗಂತೂ ಅದ್ರ ಲುಕ್ಕೇ ಬೇರೆ. ಸೊ ಇದ್ರ ಪ್ರೈಸು ಅಷ್ಟೇನೆ, ನಿಯರ್ಲಿ 11,000 ಆಯ್ತು. ನಾನು ಇದನ್ನ ಮೈಸೂರಲ್ಲೇ ತಗೊಂಡಿದ್ದು. ವರ್ಕ್ ಕೊಟ್ಟಿದ್ದೀನಿ, ಇನ್ನು ಕಂಪ್ಲೀಟ್ ಆಗಿಲ್ಲ. ಇದನ್ನ ಇನ್ನ ವೇರ್ ಮಾಡಿಲ್ಲ. ಇದನ್ನ ನಾನು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿ ತಗೊಂಡಿರೋದು. ಇದರ ಕಾಸ್ಟ್ ಬಂದು 10,500 ಆಯ್ತು. ಸೊ 3D ಎಫೆಕ್ಟ್ ಅಲ್ಲೇ ಪ್ಲೈನ್ ಅಲ್ಲಿ ತಗೊಂಡಿದ್ದೀನಿ. ಸೊ ಇದು 10,500. ಇದು 3D ಎಫೆಕ್ಟ್ ಅಲ್ಲೇನೆ, ಬಟ್ ಪ್ಲೈನ್. ಅದಕ್ಕೆ ನೋಡ್ಬೋದು ನೀವು ಇಲ್ಲೆಲ್ಲ ಮೌಂಟೈನ್ ಡಿಸೈನ್ ಈ ತರ ಎಲ್ಲ ಇತ್ತು, ಬಟ್ ಇದಕ್ಕೆ ಆತರ ಯಾವ್ದು ಡಿಸೈನ್ ಇಲ್ಲ, ಬಟ್ 3D ಎಫೆಕ್ಟ್. ಸೊ ಇದಕ್ಕೂ ಅಷ್ಟೇ ಕುಚ್ಚು ಇಲ್ಲೇನೆ ಹಾಕ್ಸಿದ್ದು. ಸೇಮ್ ಒಂದೇ ತರ ಎಲ್ಲದಕ್ಕೂ ಆಲ್ಮೋಸ್ಟ್ ಹಾಕ್ಸಿದ್ದೀನಿ. ಬಟ್ ಆ ಸ್ಯಾರಿಗೆ ಒಂಚೂರು ಚೇಂಜಸ್ ಇದೆ, ಇದಕ್ಕೆ ಸೇಮ್ ಕುಚ್ಚು ನೋಡ್ಬೋದು. ಸೊ ಮನೆ ಹತ್ರನೇ ಕಮ್ಮಿಗೆ ಹಾಕೊಟ್ರು. ನಂಬಲ್ಲ ನೀವು ಎಷ್ಟಕ್ಕೆ ಅಂತಂದ್ರೆ, ಇದನ್ನ ಜಸ್ಟ್ 450 ರುಪೀಸ್ಗೆ ಹಾಕೊಟ್ಟಿದ್ದಾರೆ ಈ ಕುಚ್ಚನ್ನ. ಸೊ ವರ್ತಿ ಅಂತ ಅನ್ಸ್ತು, ಗೊತ್ತಿಲ್ಲ. ಸೊ ಆ ಸ್ಯಾರಿಯನ್ನ ಕಂಪ್ಲೀಟ್ ಆಗಿ ಡ್ರೈ ಕ್ಲೀನ್ ಕೊಡೋಣ ಅಂತ ಹೆಂಗೋ ಮುದ್ರೆ ಹಾಕ್ಬಿಟ್ಟಿದ್ದೀನಿ. ಸೊ ಇದಕ್ಕೆ ಬ್ಲೂ ಕಲರ್ ಕಾಂಬಿನೇಷನ್ ಅಲ್ಲಿ ನಾನು ಸ್ಯಾರಿಯನ್ನ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸೊ ಇದು ಡ್ರೈ ಕ್ಲೀನ್ ಕೊಡಬೇಕು, ಅದಕ್ಕೋಸ್ಕರ ಅದನ್ನ ನಾನು ಲೈವಲ್ಲಿ ತೋರಿಸ್ತಾ ಇಲ್ಲ, ಬೇಜಾರು ಮಾಡ್ಕೊಬಿಡಿ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇವೆಲ್ಲ ನಾರ್ಮಲ್ ಸ್ಯಾರಿಗಳು ನೋಡ್ಬೋದು ನೀವು ಇಲ್ಲಿ. ಇದೆಲ್ಲ ನನ್ನ ಮದುವೆ ಟೈಮಲ್ಲಿ ತಗೊಂಡಿರುವಂತ ಸ್ಯಾರಿಗಳು. ಸೊ ಇದು ಗೃಹ ಪ್ರವೇಶದಲ್ಲಿ ತಗೊಂಡಿದ್ದು ನಾನು. ಇದರ ಕಾಸ್ಟ್ ಬಂದು 4,000 ಸಮಥಿಂಗ್. 4,000 ಸಮಥಿಂಗ್ ಇದೆ. ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಂತಂದ್ರೆ, ವೇರಿಂಗ್ ಅಲ್ಲಂತೂ ಮಸ್ತು ಚೆನ್ನಾಗಿದೆ ಅಂತ ಹೇಳಿ. ಈ ಕಲರ್ ಕಾಂಬಿನೇಷನ್ನೇ ಅಷ್ಟು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಸೊ ನೋಡಿ ಇಲ್ಲಿ ಇದಕ್ಕೂ ಅಷ್ಟೇನೆ, ಅವರೇನೆ ನನಗೆ ಗೊತ್ತಿರೋರೇನೆ ಆಂಟಿನಿ ಕುಚ್ಚ ಹಾಕೊಟ್ಟಿದ್ದು. ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಂತಂದ್ರೆ. ಬ್ಲೌಸ್ಗೂ ಅಷ್ಟೇ ವರ್ಕ್ ಮಾಡಿಸಿದ್ದೀನಿ, ಕಾಂಬಿನೇಷನ್ ವರ್ಕ್ ಮಾಡಿಸಿದ್ದೀನಿ. ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಜೊತೆಗೆ ಇದು ಸ್ಲೀವ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಎಲ್ಲದಕ್ಕೂ ಒಂದೇ ಥರ ಆಗುತ್ತೆ ಅಂತ ಹೇಳಿ ಈ
ಥರ ಡಿಸೈನಲ್ಲಿ ಮಾಡಿಸ್ಕೊಂಡಿದ್ದೀನಿ ನಾನು. ಬೀಡ್ಸನ್ನು ಹಾಕ್ಸಿದ್ದೀನಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ನೋಡಿ, ಸೊ ನನಗೆ ತುಂಬ ಜಗಮಗ ಅನ್ನೋ ಡಿಸೈನ್ಗಿಂತ ಸಿಂಪಲ್ ಆಗಿ ಇದ್ರೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಸಿಂಪಲ್ ಡಿಸೈನ್ಗೆ ಪ್ರಿಫರೆನ್ಸನ್ನು ಕೊಡ್ತೀನಿ. ಸೊ ಅದು ಬಿಟ್ಟು ಇದ್ರದ್ದು ಪಲ್ಲು ತೋರಿಸ್ತೀನಿ ನೋಡಿ, ಎಷ್ಟು ಗ್ರ್ಯಾಂಡ್ ಆಗಿದೆ ಅಂದರೆ. ಸೊ ವೇರಿಂಗ್ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕಲರ್ ಕಾಂಬಿನೇಷನ್ ಸಿಗುತ್ತೆ, ಈ ಥರ ಕಲರ್ ಕಾಂಬಿನೇಷನ್ ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ಕಾಸ್ಟ್ಲಿಗೆ ಹೋದಾಗ ನಮಗೆ ಅದರ ಒಂದು ಕಾಂಬಿನೇಷನ್ನೇ ಬೇರೆ. ಕಾಸ್ಟ್ಲಿ ರೇಟಿಗೆ ಹೋಗ್ತೀವಿ ಅಂತಂದಾಗ ನಮಗೆ ಆ ಕಾಸ್ಟಲ್ಲಿ ತುಂಬ ಚೆನ್ನಾಗಿ ಮತ್ತು ಕ್ವಾಲಿಟಿ ಚೆನ್ನಾಗಿರೋಂಥದ್ದು ಸಿಗುತ್ತೆ. ಬಾಟಲ್ ಗ್ರೀನ್ ವಿತ್ ಸ್ಕೈ ಬ್ಲೂ ಕಲರು. ಸೊ ಈ ಬಾಟಲ್ ಗ್ರೀನ್ ವಿತ್ ಸ್ಕೈ ಬ್ಲೂ ಕಲರ್ ಸ್ಯಾರಿ ಇದೆಯಲ್ಲ, ಇದು ನನ್ನ ಮಗನ ಸೀಮಂತ ಟೈಮಲ್ಲಿ ತೊಗೊಂಡಿದ್ದು. ಈ ಸ್ಯಾರಿ ಬಗ್ಗೆ ನನಗೊಂಥರ ಅಟ್ಯಾಚ್ಮೆಂಟ್ ಇದೆ. ಯಾಕೆ ಅಂದರೆ ನನ್ನ ಮಗ ಏನು ನಾನು ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗ ಸೀಮಂತ ಪ್ರೋಗ್ರಾಮ್ ಟೈಮಲ್ಲಿ ತಗೊಂಡಂತಹ ಸ್ಯಾರಿ ಇದು. ಸೊ ತುಂಬ ಚೆನ್ನಾಗಿದೆ. ಇದು ಗ್ರೀನ್ ಕಲರೇ ವೇರ್ ಮಾಡಬೇಕು ಆ ಟೈಮಲ್ಲಿ ಅಂತ ಹೇಳಿ, ನಾರ್ಮಲ್ ಗ್ರೀನ್ ಎಲ್ಲ ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದೆ. ಇದೇ ತೋರಿಸ್ತೀನಿ ಆ ಕಲೆಕ್ಷನ್ಸು ಕೂಡ. ಸೊ ಆ ಟೈಮಲ್ಲಿ ತೊಗೊಂಡಿದ್ದೆ ನಾನು. ಅದಕ್ಕೋಸ್ಕರ ಈ ಒಂದು ಬಾಟಲ್ ಗ್ರೀನಲ್ಲಿ ಕಾಂಬಿನೇಷನಲ್ಲಿ ಇರಲಿಲ್ಲ ಅಂತ ಹೇಳಿ, ಅದರಲ್ಲೂ ಈ ಥರ ರೇರ್ ಕಾಂಬಿನೇಷನ್ ಇದು ಸ್ಕೈ ಬ್ಲೂ ವಿತ್ ಬಾಟಲ್ ಗ್ರೀನು ರೇರ್ ಕಾಂಬಿನೇಷನ್ನು, ಅದಕ್ಕೋಸ್ಕರ ಇರಲಿ ಅಂತ ಹೇಳಿ ಇದನ್ನು ತಗೊಂಡೆ ನಾನು. ಇದರ ಕಾಸ್ಟ್ ಬಂದು 6000. ಇದಕ್ಕೆ ನಾನು ಬೇರೆ ಕಡೆ ಕುಚ್ಚು ಹಾಕ್ಸಿದ್ದು, ಅಂದರೆ ಮೀನಾ ಬಜಾರಲ್ಲೇ ಹಾಕಿದ್ದು. ಇದನ್ನು ಒಂದೇ ದಿನದಲ್ಲಿ ಎಲ್ಲವನ್ನ ರೆಡಿ ಮಾಡಿಕೊಟ್ರು ಅವರು. ಸೊ ನೋಡ್ಬೋದು ನೀವು ಇಲ್ಲಿ ಬ್ಲೌಸನ್ನು ಯಾವ ಥರ ಸ್ಟಿಚ್ ಮಾಡಿದ್ದಾರೆ ಅಂತ ಹೇಳಿ. ನಾನು ಇಲ್ಲಿಗೆ ಬಫನ್ನು ಕೊಡಿಸಿ ನಂತರ ಆ ಒಂದು ಟೈಮಲ್ಲಿ ಹೆವಿ ವೇರ್ ಮಾಡೋಕ್ಕೂ ಆಗಲ್ಲ, ನಿಮಗೆ ಗೊತ್ತಿರುತ್ತೆ. ಸೊ ಸೀಮಂತದ ಪ್ರೋಗ್ರಾಮ್ ಅಥವಾ ಇವನ್ ನಾವು ಕ್ಯಾರಿಂಗ್ ಇದ್ದೀವಿ ಅಂತಂದಾಗ ಡಿಸೈನ್ ನೋಡಿ ಎಷ್ಟು ಸಿಂಪಲ್ ಆಗಿ ಬಫನ್ನು ಕೊಡಿಸಿ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಮತ್ತು ಆ ಟೈಮಲ್ಲಿ ಹೆವಿ ವೇರ್ ಮಾಡೋದು ರಿಸ್ಕ್ ಅನಿಸುತ್ತೆ. ಇದರ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಗಿ, ಮತ್ತು ಏನಿಲ್ಲಿ ಬೊಟ್ಟು ಬಂದಿದೆ ಅದು ನನಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಎಸ್ಪೆಷಲಿ. ಅದಕ್ಕೋಸ್ಕರ ನಾನು ಇದನ್ನೇ ಸೆಲೆಕ್ಷನ್ ಮಾಡಿಕೊಂಡೆ. ಈ ಸ್ಯಾರಿ ನೋಡಿದ ತಕ್ಷಣ ಆಲ್ಮೋಸ್ಟ್ ವ್ಯೂವರ್ಸ್ಗೆ ಅರ್ಥ ಆಗಿರುತ್ತೆ ಇದು ಯಾವ ಸ್ಯಾರಿ ಅಂತ ಹೇಳಿ. ಸೊ ಆ್ಯಕ್ಚುಲಿ ಇದು ಮುಹೂರ್ತದ ಸ್ಯಾರಿ. ಸೊ ಧಾರೆ ಟೈಮಲ್ಲಿ ಏನು ವೇರ್ ಮಾಡ್ತೀವಿ ಆ ಸ್ಯಾರಿ ಇದು. ನೋಡ್ಬೋದು ಬ್ಲೌಸ್ ಡಿಸೈನ್ ಯಾವ ಥರ ಮಾಡಿಸಿದ್ದೀನಿ ಅಂತ ಹೇಳಿ ನೋಡಿ ಇಲ್ಲಿ. ಸೊ ಅಂದರೆ ಈ ಒಂದು ಸ್ಯಾರಿ ಮೇಲೆ ನಾನು ಬೇರೆ ಎಕ್ಸ್ಟ್ರಾ ವರ್ಕ್ ಮಾಡಿಸ್ಲಿಕ್ಕೆ ಹೋದರೆ ಅದು ತುಂಬ ಹಾರ್ಡಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ಒಂದು ಏನು ಡಿಸೈನ್ ಅಂದರೆ ಏನು ಬಾರ್ಡರ್ ಕೊಟ್ಟಿದ್ದ ಅದ್ರ ಮೇಲೇ ಹೈಲೈಟ್ ಮಾಡಿಬಿಡಿ ಅಂತ ಹೇಳಿ ಆ ಬಾರ್ಡ್ರಲ್ಲಿ ಇದ್ದಂತಹ ಡಿಸೈನನ್ನು ನಾನು ಹೈಲೈಟ್ ಮಾಡಿಸಿದ್ದೀನಿ. ಅಂದರೆ ಪಾಟ್ ಆಗಿರ್ಬೋದು ಅಥವಾ ಈ ವೀಣೆ ಆಗಿರ್ಬೋದು, ಅದೇನಿದೆ ಅದನ್ನೇ ಹೈಲೈಟ್ ಮಾಡಿ ಅಂತ ಹೇಳಿ ಹೈಲೈಟ್ ಮಾಡಿಸಿ ಥ್ರೆಡ್ ವರ್ಕ್ ಮಾಡಿಸ್ಕೊಂಡಿದ್ದೀನಿ ನಾನು ಇದಕ್ಕೆ. ಸೊ ಸ್ಲೀವ್ಸು ಅಷ್ಟೇ, ಮುಹೂರ್ತಕ್ಕೆ ನನಗೆ ಸ್ಲೀವ್ಸ್ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂತ ಹೇಳಿ ಸ್ಟಿಚ್ ಮಾಡಿಸ್ಕೊಂಡೆ. ನೋಡ್ಬೋದು ಅವಾಗ ಟ್ರೆಂಡಲ್ಲಿ ಇದ್ದಿದ್ದು, ಅಂದರೆ 2019 ಇದೇ ಥರ ಸ್ಲೀವ್ಸು ಹೆಚ್ಚಾಗಿ ಟ್ರೆಂಡಲ್ಲಿ ಇದ್ದಿದ್ದು. ಸೊ ಈಗ ಚೇಂಜಸ್ ಇದೆ, ಬಟ್ ನಾವು ಮದುವೆ ಆಗೋಂಥ ಟೈಮಲ್ಲಿ ಇದ್ದಂಥ ಟ್ರೆಂಡಲ್ಲಿ ಇದ್ದಂಥ ಬ್ಲೌಸನ್ನೇ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಮತ್ತು ಈಗ ಅನಿಸುತ್ತೆ ಈ ಬ್ಲೌಸ್ಗಳನ್ನ ನೋಡಿದಾಗ ಈ ಥರ ಕಾಂಬಿನೇಷನಲ್ಲಿ ನಾವು ಮಾಡಿಸಿಲ್ಲ ಅಂತಂದಿದ್ರೆ ಬೇರೆ ಒಂದು ಸ್ಯಾರಿಗಳಿಗೂ ಮಿಸ್ ಮ್ಯಾಚ್ ಮಾಡಿ ಹಾಕೋಬಹುದು. ಅಂದರೆ ಈ ಕಲರ್ ಇಲ್ಲದೆ ನಮಗೆ ಬೇರೆ ಕಲರ್ ಇದ್ದಿದ್ರೆ ಅಥವಾ ಕಲರ್ ಗೋಲ್ಡನ್ನೇ ಕೊಡ್ಸ್ಕೊಂಡಿದ್ರೆ ಬೇರೆ ಯಾವುದಾದ್ರೂ ಪಿಂಕ್ ಸ್ಯಾರಿ ಮ್ಯಾಚ್ ಮಾಡ್ಕೊಂಡು ಹಾಕೋಬಹುದು ನಾವು ಅಂತ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾನೆ. ಸೊ ಸ್ಯಾರಿ ಹೇಗಿದೆ ಅಂತ ಹೇಳಿ ನೋಡೋಣ ಬನ್ನಿ. ಸೊ ಇದು ನನ್ನ ಧಾರೆ ಸ್ಯಾರಿ. ಇದನ್ನೆಲ್ಲ ನಾನು ಬೆಂಗಳೂರಲ್ಲಿ ತಗೊಂಡಿದ್ದು. ನೋಡ್ಬೋದು ಹೇಗಿದೆ ಅಂತ ಹೇಳಿ ಸ್ಯಾರಿ. ಸೊ ಇದಕ್ಕೆ ಮರೂನ್ ಕಾಂಬಿನೇಷನ್ ಇತ್ತು. ಕಾಮನ್ ಆಗಿ ಮರೂನ್ ಎಲ್ಲ ವೇರ್ ಮಾಡ್ತಾ ಇರ್ತಾರೆ. ಸೊ ಗ್ರೀನ್ ಕಾಂಬಿನೇಷನ್ ಕೂಡ ಇತ್ತು. ಗ್ರೀನ್ ರೇರ್ ಅನಿಸ್ತು, ತಗೋಬೋದಿತ್ತು ಕಾಣಿಸುತ್ತೆ ಅಂತ ಹೇಳಿ. ಹೆವಿ ಗ್ರ್ಯಾಂಡಾಗಿ ಕೊಡುತ್ತೆ ಲುಕ್ಕು. ಜೊತೆಗೆ ಈ ಒಂದು ಸ್ಯಾರಿನ ದಾರಿಗೆ ಇದೇ ಥರ ಹಾಕೋಬೇಕು, ನನಗೇನು ಇದೇ ಥರ ಹಾಕಬೇಕು ಅಂತೇನಿರಲಿಲ್ಲ. ಬಟ್ ನಮ್ಮ ಮಮ್ಮಿಗಿತ್ತು ಈ ಥರ ಕ್ರೀಮ್ ಕಾಂಬಿನೇಷನಲ್ಲೇ ಹಾಕೋಬೇಕು ಅಂತ ಹೇಳಿ. ನಾನು ಗ್ರೀನ್ ಕಲರಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಾರ್ಮಲಾಗಿ. ಬಟ್ ಅವ್ರು ಬೇಡ, ಇಲ್ಲ ಈ ಥರ ಕಾಂಬಿನೇಷನಲ್ಲೇ ಹಾಕೋಬೇಕು ಅಂತ ಹೇಳಿ ತೊಗೊಂಡ್ರು. ಆ್ಯಂಡ್ ಈ ಸ್ಯಾರಿನ ಧಾರೆ ಟೈಮಲ್ಲಿ ಬಿಟ್ಟು ಇನ್ಯಾವತ್ತೂ ವೇರೇ ಮಾಡಿಲ್ಲ. ಇದುವರೆಗೂ ಒಂದ್ಸಲನೂ ವೇರ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಸೊ ಧಾರೆ ಆದಮೇಲಿಂದ ವೇರ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಯಾವುದೋ ಫಂಕ್ಷನ್ಗೂ ಈ ಥರ ಈಗ ಹಾಕೋಬೇಕು ಅಂತಂದಾಗ ತುಂಬ ಕ್ಲೋಸ್ ಆಗಿರಬೇಕು. ಅವ್ರ ಮದುವೆ ಟೈಮಲ್ಲಿ ಹಾಕೊಂಡ್ರೆ ಅದು ಲುಕ್ ಇರುತ್ತೆ.
ಸೊ ಹಾಕಿಲ್ಲ, ನಾನು ಎಲ್ಲಿಗೂ ವೇರ್ ಮಾಡಿಲ್ಲ ಇದನ್ನು. ರಿಸೆಪ್ಷನ್ ಸ್ಯಾರಿ ಇದು 14,000 ಇದರ ಪ್ರೈಸು, 14,000. ಸೊ ಜಾತ್ರೆ ಸ್ಯಾರಿ ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ ಇವಳು. ಜಾತ್ರೆ ಸ್ಯಾರಿ ಅಲ್ಲ, ಅವಾಗ ಏನ್ ಟ್ರೆಂಡಲ್ಲಿ ಇತ್ತು ಆ ಸ್ಯಾರಿ ನಾವು ತಗೊಂಡಿದೀವಿ. ಈಗಿನವ್ರಿಗೆ ಈ ತರ ಇಷ್ಟ ಆಗಲ್ಲ, ಓಕೆ, ಬಟ್ ನಮಗೆ ಇಷ್ಟ ಆಗಿತ್ತು, ನಾವು ತಗೊಂಡಿದೀವಿ. ಸೊ ಅದರ ಬ್ಲೌಸು ಇದರಲ್ಲೇ ಇರ್ಲಿಲ್ಲ, ಇದರಲ್ಲಿ ಬೇರೆ ಈ ತರ ಕಂಪ್ಲೀಟ್ ಈ ತರ ಡಿಸೈನ್ ಅಲ್ಲಿ ಬ್ಲೌಸ್ ಅನ್ನ ಕೊಟ್ಟಿದ್ರು. ನಂಗೆ ಇದೇ ಹೆವಿ ಅನ್ಸ್ತಿತ್ತು. ಈ ಹೆವಿ ಜೊತೆಗೆ ಅದನ್ನ ಹಾಕ್ದಾಗ ಇನ್ನು ಗ್ರ್ಯಾಂಡ್ ಅನ್ಸುತ್ತೆ ಅಥವಾ ನೋಡ್ಲಿಕ್ಕೆ ಒಂಥರ ಅನ್ಸುತ್ತೆ ಅಂತ ಹೇಳಿ ನಾನು ಈ ತರ ಪ್ಲೇನ್ ಪೀಸ್ ಅನ್ನ ತಗೊಂಡು ಅದಕ್ಕೆ ಮ್ಯಾಚ್ ಮಾಡಿಸ್ಕೊಂಡು ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡೆ. ಆಮೇಲೆ ಸ್ಟಿಚ್ ಮಾಡಿಸಿ ಎಲ್ಲ ಕಂಪ್ಲೀಟ್ ಆದಮೇಲೆ ಫೋಟೋಸ್ ನೋಡಿದಾಗ ಅನ್ನಿಸ್ತಿತ್ತು ನನಗೆ, ಫೋನಲ್ಲಿ ಫೋಟೋಸ್ ನೋಡಿದಾಗ ನಾನು ಇದ್ರ ಜೊತೆಗೆ ಗ್ರೀನ್ ಕಲರ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕಿತ್ತು ಅಥವಾ ಬ್ಲೂ ಕಲರ್ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಬೇಕಿತ್ತು, ಕಾಂಬಿನೇಷನ್ ಅವಾಗ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅವಾಗ ಅಷ್ಟು ಓಡಲಿಲ್ಲ. ಸೊ ಅದೇ ಸೇಮ್ ಇರಲಿ ಅಂತ ಹೇಳಿ ಸ್ಟಿಚ್ ಮಾಡಿಸ್ಕೊಂಡೆ. ನೋಡಿ ಬ್ಲೌಸ್ ಡಿಸೈನ್ ನೋಡಿ ಯಾವ ಥರ ಇದೆ ಅಂತ ಹೇಳಿ, ಫುಲ್ ಹೆವಿ ವರ್ಕನ್ನು ಕೊಟ್ಟಿದ್ದಾನೆ. ಬಟ್ ನಾನು ಈ ಬ್ಲೌಸನ್ನ ಈ ಸ್ಯಾರಿ ವೇರೇ ಮಾಡಲ್ಲ, ಯೂಶಲಿ ರೇರ್ ಆಗಿ ವೇರ್ ಮಾಡೋದು. ಈ ಸ್ಯಾರಿ ಬಿಟ್ಟು ಇನ್ನೆಲ್ಲ ಸ್ಯಾರಿ ಜೊತೆಗೂ ಕಾಂಬಿನೇಷನ್ ಮಾಡ್ಕೊಂಡು ಈ ಬ್ಲೌಸನ್ನ ಹಾಕೋತೀನಿ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ನೋಡ್ಬೋದು, ಫುಲ್ ಫ್ರಂಟಲ್ಲೂ ಕೊಟ್ಟಿದ್ದಾನೆ ವರ್ಕ್, ಫ್ರಂಟ್ ಕಂಪ್ಲೀಟ್ ಅದೇ ಥರ ವರ್ಕನ್ನು ಕೊಟ್ಟಿದ್ದಾನೆ ಅವರು. ಸೊ ಸ್ಯಾರಿ ಹೇಗಿದೆ ಅಂತ ಹೇಳಿ ನೋಡೋಣ ಬನ್ನಿ. ಸೊ ನೋಡಿ, ಇದು ಬಾರ್ಡರು. ಸೊ ಇದು ಫುಲ್ ಸ್ಯಾರಿ ಪೂರ್ತಿ ಈ ಥರ ಇದೆ, ಬಾರ್ಡರ್ ಈ ಥರ ಇದೆ. ಹೆವಿ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು. ಅದರಲ್ಲಂತೂ ಕಲರ್ ಇರೋದ್ರಿಂದ ಈ ಕಲರು ರಿಸೆಪ್ಷನ್ಗಂತೂ ಅವಾಗೆಲ್ಲ ಕಾಮನ್ ಆಗಿ ರಿಸೆಪ್ಷನ್ ಅಂದಾಗ ಇದೇ ಸ್ಯಾರಿ. ಸೊ ಈ ಸ್ಯಾರಿನೇ ಹೆಚ್ಚಾಗಿ ಟ್ರೆಂಡಲ್ಲಿ ಇದ್ದಂಥದ್ದು, ಈ ಕಲರ್ ಕಾಂಬಿನೇಷನ್ ಟ್ರೆಂಡಲ್ಲಿ ಇದ್ದಂಥದ್ದು. ಸೊ ಈಗಿನವ್ರಿಗೆ ಇಷ್ಟ ಆಗಲ್ಲ, ನಮಗೆ ಇಷ್ಟ ಆಗಿತ್ತು, ನಾವು ತಗೊಂಡಿದ್ದೀವಿ. ಹೇಗಿದೆ ಸೊ ಇಲ್ಲಿ ನೋಡ್ಬೋದು, ಕುಚ್ಚು ಅಷ್ಟೊಂದೇನು ಗ್ರ್ಯಾಂಡಾಗಿ ಮಾಡಿಸಿಲ್ಲ, ಅದಕ್ಕೆ ಸಿಂಪಲ್ ಆಗಿ ಎರಡೆರಡು ಬುಟ್ಟಗಳನ್ನ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ. ಏನು ಯಾಕಂದರೆ ಇದೇ ಹೆವಿ ಅನಿಸ್ತಿತ್ತು ಅದ್ರ ಜೊತೆಗೆ. ಬಟ್ ವೇರಿಂಗ್ ಏನು ಅಷ್ಟೊಂದು ನಿಮಗೆ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ, ಸೊ ಹೆವಿ ಅಂತ ಅನ್ಸಲ್ಲ, ಚೆನ್ನಾಗಿರುತ್ತೆ. ಮಾರ್ನಿಂಗ್ ರಿಸೆಪ್ಷನ್ಗೆ ಅಂತ ಹೇಳಿ ನಾನು ಇದನ್ನು ಸ್ಟಿಚ್ ಮಾಡಿಸಿರೋದು. ನೋಡ್ಬೋದು ನೀವು ಇಲ್ಲಿ ಬ್ಲೌಸ್ ಡಿಸೈನ್ ನೋಡಿ. ಸೊ ಈ ಬ್ಲೌಸ್ ಡಿಸೈನ್ ಯಾವ ಥರ ಇದೆ ಅದೇ ಥರ ನನಗೆ ಬ್ಯಾಕ್ ನೆಟ್ಟೆಡ್ ಕೊಡಿಸ್ಬಿಟ್ಟು ನಾನು ಅದಕ್ಕೆ ಪಾಟ್ ಶೇಪಲ್ಲಿ ಇಡಿಸ್ಬಿಟ್ಟು ಅದರಲ್ಲಿ ನಾನು ಈ ಒಂದು ಫ್ಲವರನ್ನು ಹಾಕ್ಸಿದ್ದೀನಿ, ಲೋಟಸನ್ನು. ಸ್ಲೀವ್ಸ್ಗೂ ಅಷ್ಟೇ ಅದೇ ಥರ ಕೊಡಿ ಅಂತ ಹೇಳಿ ಹಾಕ್ಸಿದ್ದೀನಿ. ಸೊ ಇಲ್ಲಿದ್ದಂಥ ಡಿಸೈನ್ ಸೇಮ್ನ ನಾನು ಇಲ್ಲಿಗೆ ಹಾಕ್ಸ್ಕೊಂಡೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಬಟ್ ಈ ಕಲರ್ ಕಾಂಬಿನೇಷನ್ನು ನನಗೆ ಒಂದು ಸ್ವಲ್ಪ ಹೆವಿ ಅಂತ ಅನಿಸ್ತು, ಯಾಕೋ ವೇರಿಂಗು ಅಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿರ್ಲಿಲ್ಲ ನೋಡಿ. ಸೊ ಗ್ರ್ಯಾಂಡಾಗಿ ಕಾಣಿಸ್ತಿಲ್ಲ, ಬಟ್ ನೋಡೋರು ಚೆನ್ನಾಗಿ ಕಾಣಿಸ್ತಿತ್ತೇನೋ. ನನಗೇನೋ ತಗೊಳ್ಳುವಾಗ ಈ ಕಲರ್ ಕಾಂಬಿನೇಷನ್ ಮತ್ತು ಅಂಗಡಿಗಳಲ್ಲಿ ನೀವು ನೋಡ್ಬೋದು, ಸಾಮಾನ್ಯವಾಗಿ ಅವ್ರು ಹಾಕಿರೋ ಲೈಟ್ ಎಫೆಕ್ಟ್ಗೆ ಯಾವ ಸ್ಯಾರಿ ನೋಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇದನ್ನು ನಾನು ಪೋತಿಸಲ್ಲಿ ತಗೊಂಡಿದ್ದು. ಹಸ್ಬೆಂಡ್ ಮನೆಯಿಂದ ಸ್ಯಾರಿ ಕೊಡಿಸ್ಬೇಕು ಅಂತ ಇರುತ್ತಲ್ಲ, ಅದರಿಂದ ಹಸ್ಬೆಂಡ್ ಕೊಡಿಸಿದಂಥ ಸ್ಯಾರಿ ಇದು. ಸೊ ನೋಡಿ ಬ್ಲೌಸ್ ಸರಿಗು ಯಾವ ಥರ ಇದೆ ಅಂತ ಹೇಳಿ. ಸೊ ಗ್ರ್ಯಾಂಡಾಗಿತ್ತು ಆವಾಗ. ನನಗೆ ನೋಡಿದ ತಕ್ಷಣ ಲೈಟ್ಗೆ ಲೈಟಿಂಗ್ಸ್ಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೈಟಿಗೆ ವೇರ್ ಮಾಡೋಣ ಅಂತ ಹೇಳಿ ತಗೊಂಡೆ. ಆಮೇಲೆ ಮತ್ತೆ ಇನ್ನೊಂದು ಅಂಗಡಿಗೆ ಹೋದಾಗ ನಮಗೆ ಇಲ್ಲ ರಿಸೆಪ್ಷನ್ಗೆ ಬೇಡ, ಗ್ರ್ಯಾಂಡಾಗಿರೋದೇ ತಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ಗ್ರ್ಯಾಂಡಾಗಿರೋದಕ್ಕೇ ಹೋದೆ ನಾನು. ಮತ್ತೆ ನನಗೆ ಸ್ವಲ್ಪ ಕಾಮನ್ ಆಗಿ ಸ್ವಲ್ಪ ದೊಡ್ಡ ಬಾರ್ಡರ್ ಇದ್ರೆ ಇಷ್ಟ ಆಗುತ್ತೆ. ಚಿಕ್ಕ ಬಾರ್ಡರ್ಗಿಂತ ನನಗೆ ಇಷ್ಟಿಷ್ಟು ಚಿಕ್ಕ ಬಾರ್ಡರ್ ಇದ್ರೆ ನನಗೆ ಅಷ್ಟು ಖುಷಿ ಕೊಡಲ್ಲ ಸ್ಯಾರಿ. ಯಾವಾಗಲೂ ದೊಡ್ಡ ಬಾರ್ಡರ್ ಇದ್ರೆ ನನಗೇನೋ ಒಂಥರ ಖುಷಿ. ಓಕೆ, ನೆಕ್ಸ್ಟ್ ಸ್ಯಾರಿ ನಾನು ಮುಹೂರ್ತಕ್ಕೂ ಮುಂಚೆ ವೇರ್ ಮಾಡೋಕ್ಕೆ ಅಂತ ಹೇಳಿ, ಅಂದರೆ ಮುಹೂರ್ತ ಇದ್ದಿದ್ದು 9 ಗಂಟೆ ಮೇಲೆ, ಅದಕ್ಕೂ ಮುಂಚೆ ವೇರ್ ಮಾಡಲಿಕ್ಕೆ ಅಂತ ಹೇಳಿ ನಾನು ತಗೊಂಡಿದ್ದು. ಇದಕ್ಕೇನು ನಾನು ಗ್ರ್ಯಾಂಡಾಗಿ ಡಿಸೈನ್ ಮಾಡಿಸಿಲ್ಲ, ನೋಡ್ಬೋದು ನೀವು ಇಲ್ಲಿ ಸಿಂಪಲಾಗಿ ಒಂದು ಲೈನ್ ಕೊಡಿಸ್ಬಿಟ್ಟು ಅಲ್ಲಿ ಏನಿತ್ತು ಅದನ್ನೇ ಹೈಲೈಟ್ ಮಾಡಿದ್ದಾನೆ ಅಷ್ಟೇ. ಸೊ ಇದನ್ನು ಅಷ್ಟೇ ನಾನು 2 ಟೈಮ್ಸ್ ಅಷ್ಟೇ ವೇರ್ ಮಾಡೋದು. 2 ಟೈಮ್ಸ್ ವೇರ್ ಮಾಡಿದ್ದೀನಿ. ಒಂದು ನನ್ನ ಮದುವೆ ಟೈಮಲ್ಲಿ, ಇನ್ನೊಂದು ನನ್ನ ಅಣ್ಣನ ಮದುವೆ ಟೈಮಲ್ಲಿ ವೇರ್ ಮಾಡಿದ್ದೀನಿ. ನೋಡ್ಬೋದು ಸ್ಯಾರಿ ಯಾವ ಥರ ಇದೆ ಅಂತ ಹೇಳಿ. ನೋಡಿ ಇದು ವೇರಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಫೋಟೋಸ್ ಎಲ್ಲ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲೇನೆ ಆಲ್ಬಮಲ್ಲಿ ತುಂಬ ಫೋಟೋಸ್ ತೆಗೆಸ್ಕೊಂಡಿರೋದು ನಾನು. ರಿಸೆಪ್ಷನಲ್ಲಿ ತೆಗ್ಸೋಕ್ಕಾಗಿಲ್ಲ ಅಷ್ಟು ಫೋಟೋಸು, ಅಂದರೆ ವಿಡಿಯೋ ಅದರಲ್ಲೆಲ್ಲ ಬ್ಯುಸಿ ಆಗಿರ್ತೀವಲ್ಲ. ಬಟ್ ಈ ಸ್ಯಾರಿಲಿ ನಮ್ಮದೇ ಸಿಂಗಲ್ ಫೋಟೋಸ್ ತೆಗೆಸ್ಕೊಳ್ಳೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು, ಮತ್ತು ಚೆನ್ನಾಗಿ ಬಂದಿದೆ ಆ ಫೋಟೋಸು. ನೋಡ್ಬೋದು ನೀವು ಸರ್ಕು ಯಾವ ಥರ ಇದೆ ಅಂತ ಹೇಳಿ. ಹಸ್ಬೆಂಡ್ ಮನೆಯಿಂದ ಕೊಡಿಸ್ಬೇಕಾಗಿತ್ತಲ್ಲ,
ಅದರಿಂದ ಅವ್ರ ಕೈಲಿ ತಗ್ಸ್ಕೊಂಡಂತ ಸ್ಯಾರಿ, ರಿಸೆಪ್ಷನ್ ಸ್ಯಾರಿ ಮತ್ತೆ 2 ರಿಸೆಪ್ಷನ್ ಸ್ಯಾರಿ, ಇದೊಂದು ಸ್ಯಾರಿ ಮತ್ತೆ ಇನ್ನೂ ಒಂದು ಸ್ಯಾರಿ ಹಸ್ಬೆಂಡ್ ಅಂದ್ರೆ ಒಂದು 4 ಸ್ಯಾರಿನ ಅವರು ಮದುವೆ ಟೈಮಲ್ಲಿ ಕೊಡ್ಸಿದ್ದಾರೆ. ಸೊ ಇದು ನೋಡಿ, ಇದು ನಾನ್ ಮಾಡ್ಸಿರೋದಲ್ಲ ವರ್ಕ್, ಆ ಸ್ಯಾರಿಲೇನೆ ಬಂದಿರೋಂಥದ್ದು. ಪೋತೀಸಲ್ಲಿ ನಾನು ತಗೊಂಡಿದ್ದಿ ಸ್ಯಾರಿ, ಈ ಒಂದು ಸ್ಯಾರಿ ಆ ಸ್ಯಾರಿಲೇನೆ ಈ ತರ ವರ್ಕ್ ಬಂದ್ಬಿಟ್ಟಿತ್ತು. ಆಲ್ರೆಡಿ ಬ್ಲೌಸ್ಗೆ ಅವರೇ ಡಿಸೈನ್ ಅನ್ನ ಕೊಟ್ಬಿಟ್ಟಿದ್ರು, ಜಸ್ಟ್ ನಾವು ಕಟ್ ಮಾಡಿ ಸ್ಟಿಚ್ ಮಾಡಿಸ್ಕೊಳ್ಳೋದು ಅಷ್ಟೇ ಇದ್ದಿದ್ದು, ಇನ್ನೇನು ಇರಲಿಲ್ಲ. ಅವರೇ ಎಲ್ಲ ಎಂಬ್ರಾಯ್ಡ್ ವರ್ಕ್, ಅಷ್ಟು ಚೆನ್ನಾಗಿಲ್ಲ ಎಂಬ್ರಾಯ್ಡ್ ವರ್ಕ್ ಎಲ್ಲ, ಬಟ್ ಸ್ಯಾರಿ ಚೆನ್ನಾಗಿದೆ ಅಂತ ಹೇಳಿ ನಾವು, ಮತ್ತೆ ವರ್ಕ್ ಕೂಡ ಇತ್ತಲ್ಲ. ಇದ್ರ ಸ್ಯಾರಿ ಪ್ರೈಸ್ ಬಂದು ನಮಗೆ 4000 ಸಮಥಿಂಗ್ ಏನೋ ಇತ್ತು. ಸೊ ವರ್ಕ್ ಕೂಡ ಆಗಿದೆ ಆಲ್ರೆಡಿ ಅಂತ ಹೇಳಿ ನಾವು ತಗೊಂಡ್ವಿ. ಹೇಗಿದೆ, ಸೊ ಇದಕ್ಕೆಲ್ಲ ಸ್ಟೋನ್ ವರ್ಕ್ ಇದೆ. ಇದೆಲ್ಲ 1-2 ಟೈಮ್ಸ್ ವೇರ್ ಮಾಡಿದ್ದೀನಿ. ಡ್ರೈ ಕ್ಲೀನ್ಗೆ ಎಲ್ಲ ನಾನು 2 ಟೈಮ್ಸೇ ವೇರ್ ಮಾಡಿರೋದ್ರಿಂದ ಡ್ರೈ ಕ್ಲೀನ್ಗೆ ಎಲ್ಲ ಇನ್ನೂ ಕೊಟ್ಟಿಲ್ಲ, ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ. ಸೊ ಇದು ನೋಡಿ ಕಾಂಬಿನೇಷನ್ ಗ್ರೀನ್ ಆ್ಯಂಡ್ ಪಿಂಕ್. ನಾನು ಆಲ್ರೆಡಿ ಹೇಳಿದೆ, ಪಿಂಕ್ ಬಂದು ಆಲ್ಮೋಸ್ಟ್ ಎಲ್ಲದಕ್ಕೂ ಕಾಂಬಿನೇಷನ್ ಇರುತ್ತೆ. ಸೊ ಅದಕ್ಕೆ ಮಿಸ್ ಮ್ಯಾಚ್ ಮಾಡಿ ಯಾವ ಬ್ಲೌಸ್ ಆದರೂ ಹಾಕೋಬೋದು ನಾವು, ಆ ಥರ. ಸೊ ನೋಡ್ಬೋದು ನೀವಿಲ್ಲಿ. ಸೊ ಇದಕ್ಕೆ ಆಕ್ಚುಲಿ ಈ ಸ್ಯಾರಿ ಕಾಂಬಿನೇಷನ್ ಬಂದು ನನಗೆ ಪಿಕಾಕ್ ಗ್ರೀನ್ ಮತ್ತೆ ಬ್ಲೂ ಇತ್ತು. ಸೊ ಅದಕ್ಕೋಸ್ಕರ ಇದಕ್ಕೆ ಪಿಕಾಕ್ ಡಿಸೈನೇ ಬೇಕು ಅಂತ ಹೇಳಿ ನಾನೇ ಇಷ್ಟಪಟ್ಟು ಈ ತರ ಪಿಕಾಕ್ ಡಿಸೈನ್ ಅನ್ನ ಮಾಡಿಸ್ಕೊಂಡಿದ್ದು. ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಹೇಳಿ. ಸೊ ನಂಗೆ ಈ ಸ್ಯಾರಿ ಇಷ್ಟ, ಮತ್ತೆ ಈ ಕಲರ್ ಕಾಂಬಿನೇಷನ್ ಅಂತೂ ಇನ್ನೂ ಇಷ್ಟ. ಇದು ಹೇಳ್ದಾಗೆ ಆಗ್ಲೇ ಬಿಸಿಲಲ್ಲೇ ಒಂಥರ ಕಾಣಿಸುತ್ತೆ, ನೆರಳಲ್ಲೇ ಒಂಥರ ಕಾಣಿಸುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಪಿಕಾಕ್ ಕಲರ್ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಹುಡುಗಿರಿಗೂ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ತುಂಬಾ ಸಾಫ್ಟ್, ಇದು ಲೈಟ್ ವೈಟ್ ತರ. ಸೊ ಸ್ಯಾರಿಲೂ ಅಷ್ಟೇ ಪಿಕಾಕ್ ಡಿಸೈನ್ ಇತ್ತು, ಅದಕ್ಕೋಸ್ಕರ ಅವನು ಪಿಕಾಕ್ ಡಿಸೈನ್ ಅನ್ನ ಮಾಡ್ತೀನಿ ಅಂತಂದ. ಜೊತೆಗೆ ನನ್ನ ಮೈಂಡ್ ಅಲ್ಲೂ ಪಿಕಾಕ್ ಡಿಸೈನ್ ಮಾಡಿಸ್ಬೇಕು ಅಂತಿತ್ತು. ಹೇಗೆ ಕಾಣಿಸ್ತಿದೆ ಸೊ ಕಮೆಂಟ್ ಮಾಡಿ, ಯಾವ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ. ಸ್ಯಾರಿ ಇದು ಎಂಗೇಜ್ಮೆಂಟ್ಗೆ ಅಂತ ಹೇಳಿ, ತುಂಬಾ ಏನು ಕಾಸ್ಟ್ಲಿ ಏನಲ್ಲ, ಜಸ್ಟ್ 1-2,000 ಅಲ್ಲಿ ತಗೊಂಡಿದ್ದು. ಬಟ್ ಇದಕ್ಕೂ ಕೂಡ ನಾನು ವರ್ಕನ್ನು ಮಾಡಿಸಿದ್ದೀನಿ, ನೋಡ್ಬೋದು ನೀವು. ಅವಾಗೆಲ್ಲ ಇದೇ ಫಸ್ಟ್ ಸ್ಯಾರಿ, ಮತ್ತೆ ಗ್ರ್ಯಾಂಡ್ ಸ್ಯಾರಿ, ವರ್ಕ್ ಎಲ್ಲ ಮಾಡಿಸ್ಕೊಂಡಂತಹ ಸ್ಯಾರಿ ಅಂದರೆ ಮದುವೆ ಟೈಮಲ್ಲಿ ವರ್ಕ್ ಮಾಡಿಸಿದಂತಹ ಸ್ಯಾರಿ. ಅದಕ್ಕೂ ಮುಂಚೆ ಮಾಮೂಲಿ ಸ್ಯಾರಿಗಳನ್ನು ತಗೊಂಡಿದ್ವಿ, ಬಟ್ ಈ ಥರ ಗ್ರ್ಯಾಂಡ್ ವರ್ಕ್ ಎಲ್ಲ ಮಾಡಿಸ್ತಾ ಇರಲಿಲ್ಲ. ಸೊ ಮದುವೆ ಸ್ಟಾರ್ಟ್ ಆದಮೇಲಂತೂ ತುಂಬ ಸ್ಯಾರಿಗಳನ್ನು ಪರ್ಚೇಸ್ ಮಾಡೋದಿತ್ತು, ಜೊತೆಗೆ ಗ್ರ್ಯಾಂಡ್ ಸ್ಯಾರಿಗಳಂತೂ ತುಂಬ ತಗೊಂಡಿದ್ದೀನಿ. ಸೊ ನೋಡ್ಬೋದು ಸ್ಯಾರಿ ಹೇಗಿದೆ ಅಂತ ಹೇಳಿ. ಸ್ಯಾರಿ ಪೂರ್ತಿ ಹೀಗೇನೆ, ಬಟ್ ತುಂಬ ಸಾಫ್ಟ್ ಇದೆ. ಸೊ ಇದು ಬಂದು ಮೈಸೂರಲ್ಲೇ ಸೆಂದಿಲ್ ಕುಮಾರಲ್ಲಿ ತಗೊಂಡಿದ್ದು ನಾನು. ಚೆನ್ನಾಗಿ ಬಾಳಿಕೆ ಬಂತು. ಇದನ್ನು ವೇರ್ ಮಾಡ್ತಾ ಇರ್ತೀನಿ ಅವಾಗ, ಯಾಕಂದರೆ ಲೈಟ್ ವೆಯ್ಟ್ ಇದೆ, ಮತ್ತು ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಇದನ್ನು. ಈ ಅರ್ಶಿನ ಶಾಸ್ತ್ರ ಅಂತ ಹೇಳಿ ಮಾಡ್ತಾರಲ್ಲ, ಆ ಒಂದು ಟೈಮಲ್ಲಿ ವೇರ್ ಮಾಡಲಿಕ್ಕೆ ಅಂತ ಹೇಳಿ ತಗೊಂಡಂಥ ಸ್ಯಾರಿ ಇದು. ಸೊ ಉಲ್ಟಾ ಫೋಲ್ಡ್ ಮಾಡಿಬಿಟ್ಟಿದ್ದೀನಿ ಅನ್ಸುತ್ತೆ ಮೇ ಬಿ. ಹೌದು, ಅವಾಗವಾಗ ಸ್ಯಾರಿನ ಉಲ್ಟಾ ಫೋಲ್ಡ್ ಮಾಡಿ ಇಡ್ತೀನಲ್ಲ, ಹಾಗಾಗಿ ಆಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಬ್ಲೂ ಕಾಂಬಿನೇಷನ್. ಇದನ್ನೇನು ನಾನು ಬ್ಲೌಸ್ನ ಗ್ರ್ಯಾಂಡಾಗಿ ಇನ್ನು ವರ್ಕ್ ಮಾಡಿಸಿಲ್ಲ, ನಾರ್ಮಲ್ ಬ್ಲೌಸನ್ನ ಸ್ಟಿಚ್ ಮಾಡಿಸ್ಕೊಂಡು. ಬಟ್ ಇದು ಯಾರಿಗೋ ಗಿಫ್ಟ್ ಮಾಡಲಿಕ್ಕೆ ಅಂತ ತಗೊಂಡಿದ್ದು ಸ್ಯಾರಿ, ಬಟ್ ಈ ಕಾಂಬಿನೇಷನ್ ಇಷ್ಟ ಆಗಿಬಿಟ್ಟು ನಾನೇ ಇದನ್ನ ಇಟ್ಕೊಂಡೆ. ಯಾರಿಗೂ ಅಲ್ಲ, ಗೊತ್ತಿದೆ ಅನ್ಕೋತೀನಿ, ನಾನು ಲಾಗಲ್ಲೆಲ್ಲ ನೋಡ್ತಾ ಇರ್ತೀರಾ ನಮ್ಮ ಅಕ್ಕ. ಸೊ ಅವಳಿಗೆ ಗಿಫ್ಟ್ ಮಾಡಲಿಕ್ಕೆ ಅಂತ ಹೇಳಿ ತಗೊಂಡಿದ್ದು, ಬಟ್ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ಹೇಳಿ ಇದನ್ನು ನಾನೇ ಇಟ್ಕೊಂಡೆ. ಸೊ ಹಾಗೆ ಇಟ್ಕೊಂಡಿದ್ದೀನಿ. 1100 ಅಷ್ಟೇ ಇದು. ಹೇಗಿದೆ? ಸೊ ಈಗ ಈ ಅಟ್ಲೀಸ್ಟ್ ಇದನ್ನಾದರೂ ಸಂಕ್ರಾಂತಿಗೆ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಯಾವ್ದಾಗುತ್ತೆ ಅದು. ಸೊ ಇನ್ನೊಂದು ಸ್ಯಾರಿ ಇದೆ, ಇದು ಅಷ್ಟೇ ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಬಟ್ ಇದು ಬ್ಲೌಸು ಕಂಪ್ಲೀಟಾಗಿ ಕಲರ್ ಶೇಡ್ ಆಗಿಬಿಡ್ತು. ಯಾಕೆ ಈ ಥರ ಆಯಿತು ಅಂತ ಹೇಳಿ ಗೊತ್ತಿಲ್ಲ. ಸೊ ನೋಡ್ಬೋದು ನೀವು ಇಲ್ಲಿ ಕಂಪ್ಲೀಟಾಗಿ ಕಲರ್ ಶೇಡ್ ಆಯಿತು ಇದ್ರದ್ದು. ಬಟ್ ವರ್ಕ್ ಎಲ್ಲ ಮಾಡಿಸಿದ್ದೀವಿ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ ಡಿಸೈನು. ಇದು ಅಷ್ಟೇ ಸ್ಯಾರಿ ಉಲ್ಟಾ ಫೋಲ್ಡ್ ಮಾಡಿದ್ದೀನಿ. ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ ಸ್ಯಾರಿ. ಚೆನ್ನಾಗಿದೆ, ಮತ್ತೆ ವೇರಿಂಗ್ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರ ಬಾರ್ಡರ್ ಡಿಸೈನ್ ನೋಡಿ, ಏನೋ ಒಂಥರ ಯುನೀಕ್ ಆಗಿತ್ತು, ಮತ್ತೆ ಕಲರ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತಿತ್ತು. ಸೊ ಈ ಥರದ್ರಲ್ಲೇನೆ ನಾನು ಈ ಕಲರಲ್ಲಿ ರಿಸೆಪ್ಷನ್ ತಗೊಳಕ್ಕೆ ಅಂತ ಹೋಗಿದ್ದು. ಬಟ್ ಈ ಕಲರ್ಗಿಂತ ಎಲ್ಲ ರೆಡ್ ತುಂಬ ಚೆನ್ನಾಗಿದೆ, ರೆಡ್ಡೇ ಚೆನ್ನಾಗಿ ನಡೀತಿದೆ ಅಂತ ಹೇಳಿದ್ರು. ಆ ಒಂದು ಟೈಮಲ್ಲಿ ನಾವು ಅದಕ್ಕೆ ರೆಡ್ಡಿಗೆನೆ ಹೋದ್ವಿ.
ಸೊ ನೆಕ್ಸ್ಟ್ ಬಂದು ಇದೇನು ಗ್ರ್ಯಾಂಡ್ ಆಗೇನು ವರ್ಕ್ ಮಾಡಿಸಿಲ್ಲ, ಸಿಂಪಲ್ ಆಗೇನೆ. ಇದೆಲ್ಲ ಏನು ನಾರ್ಮಲ್ ಸ್ಯಾರಿಗಳು, ಗ್ರ್ಯಾಂಡ್ ಸ್ಯಾರಿಗಳೇನಲ್ಲ. ಸೊ ಅದರಿಂದ ಸಿಂಪಲ್ ಆಗೇನೆ ವರ್ಕ್ ಮಾಡಿಸಿದ್ದೀನಿ. ಇದು ಅಷ್ಟೇನೆ ವೇದಾಂತ ಉಟ್ಟಾಗ ತಗೊಂಡಂತ ಸ್ಯಾರಿ. ಇದು ನಿಯರ್ಲಿ 5 years ಆಯ್ತಾ ಬಂತು ಈ ಸ್ಯಾರಿಗೆ. 4 to 5 years ಆಯ್ತಾ ಬಂತು. ಹೇಗಿದೆ? ಅಷ್ಟೊಂದೇನು ರಫ್ ಅನ್ಸಲ್ಲ, ನಾರ್ಮಲ್ ಆಗಿ ಚೆನ್ನಾಗಿದೆ, ವೇರ್ ಮಾಡ್ಬೋದು. ಕುಚ್ಚು ಕೂಡ ಹಾಕ್ಸಿದ್ದೀನಿ ನಾನು ಇದಕ್ಕೆ. ಸೊ ಅಲ್ಲಿ ಅದರಲ್ಲೇ ಸ್ಯಾರಿಲೇ ಕೊಟ್ಟಿದ್ರು ಅನ್ಸುತ್ತೆ ಮೇ ಬಿ. ಸೊ ಇನ್ನೊಂದು ಸ್ಯಾರಿ ಇದೆ, ನಂದಲ್ಲ. ಇದಕ್ಕೆ ಹೇಗೋ ಬ್ಲೌಸನ್ನ ಮಿಸ್ ಮ್ಯಾಚ್ ಮಾಡಿ ವೇರ್ ಮಾಡ್ಕೊಂಡಿದ್ದೀನಿ. ನಂದಲ್ಲ ಅಂದ್ರೆ ಹಾಗಾದ್ರೆ ಯಾರ್ದು ಅಂತ ಕೇಳ್ಬೋದು ನೀವು. ಸೊ ಇದು ಬಂದು ನಮ್ಮ ಅತ್ತೆ ಸ್ಯಾರಿ. ಇದರ ಕಾಂಬಿನೇಷನ್ ಈ ತರ ಇರಲಿಲ್ಲ. ಬಾಟಲ್ ಗ್ರೀನ್ಗೆ ಪಿಂಕ್ ಇತ್ತು, ಬಟ್ ಶೇಡ್ ಆಗ್ಬಿಟ್ಟಿತ್ತು ಕಲರ್. ಬಾಟಲ್ ಗ್ರೀನ್ಗೆ ಪಿಂಕ್ ಇದ್ದಿದ್ರಿಂದ ತುಂಬಾ ಚೆನ್ನಾಗಿತ್ತು, ಬಟ್ ಮತ್ತೆ ಅದೇ ಕಲರ್ ಹಾಕ್ಸಿದ್ರೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೋ ಇಲ್ವೋ ಅಂತ ಹೇಳಿ ನಾನು ಕಲರ್ ಚೇಂಜ್ ಮಾಡಕ್ಕೆ ಅಂತ ಹೇಳಿಕೊಟ್ಟೆ. ಬ್ಲ್ಯಾಕ್ ಕಲರ್ ಹಾಕ್ಸ್ದೆ, ವೇರ್ ಮಾಡಿದೀನಿ. ಒಂದೇ ಸಲ ವೇರ್ ಮಾಡಿರೋದು ಇದನ್ನ, ಬಟ್ ಇದು ಪ್ಯೂರ್ ಇದೆ. ಸೊ ಇದನ್ನ ಬೇಕಿದ್ರೆ ಹಾಕ್ಬಿಟ್ಟು ನಾವು ಬೇರೆ ತಗೋಬಹುದು. ಸ್ಯಾರಿ ನೋಡ್ಬೋದು ನೀವು, ಬನಾರಸ್ ಸಿಲ್ಕ್ ಅಂತ ನಾವೀಗೆಲ್ಲ ಏನು ಸೆಮಿ ಬನಾರಸ್ ಅಂತ ನೋಡ್ತೀವಿ, ಆ ಥರ ಇವರು ಆಗಲೇ ಮದುವೆ ಟೈಮಲ್ಲಿ ತೊಗೊಂಡಿದ್ದಂಥ ಸ್ಯಾರಿ. ಇದು ಪ್ಯೂರ್ ಇದೆ. ಸೊ ಇದೆಲ್ಲ ಬಂದು ಸಿಲ್ವರ್ದು ಅಂತ ಹೇಳ್ತಾರಲ್ಲ ಆ ಥರ ಒಂದು ಲೈನ್ಸ್ಗಳು, ಸಿಲ್ವರ್ ಜರಿ ಅಂತ ಹೇಳ್ತಾರಲ್ಲ ಆ ಥರದ್ದು. ಸೊ ಪ್ಯೂರ್ ಬನಾರಸ್. ನೋಡ ಇದಕ್ಕಿನ್ನ ಈಗ ಈ ಕಲರನ್ನು ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಆಲ್ರೆಡಿ ಕೇಳಿದೆ, ಹಾಕ್ಸಿದ್ರೆ ಇನ್ನು ಬಾಟಲ್ ಗ್ರೀನ್ ಹಾಕ್ಸ್ಬೋದಂತೆ. ಸೊ ಬಾಟಲ್ ಗ್ರೀನ್ ಹಾಕ್ಸೋದಕ್ಕೆ ಟ್ರೈ ಮಾಡ್ತೀನಿ ಒಂದ್ಸಲ. ಇದು ವೇರ್ ಮಾಡಿದ್ದೀನಿ ಆಲ್ರೆಡಿ, ನೋಡೋಣ. ಇದಕ್ಕೆ ಸಿಲ್ವರ್ ಕಲರ್ ಬ್ಲೌಸ್ನ ನಾನು ಮಿಸ್ ಮ್ಯಾಚ್ ಮಾಡಿ ಹಾಕೊಂಡಿದ್ದೀನಿ. ಪ್ಯೂರ್ ಕಾಂಚೀವರಂ ಸ್ಯಾರಿ. ಇದು ನಮ್ಮ ಅತ್ತೆ ಸ್ಯಾರಿನೇನೆ. ಸೊ ತುಂಬಾ ಅಂದ್ರೆ ತುಂಬಾನೇ ಲೈಟ್ ವೆಯ್ಟ್ ಇದೆ. ವೇರ್ ಮಾಡಿದ್ರೆ ಸ್ಯಾರಿ ವೇರ್ ಮಾಡಿದೀನಿ ಅಂತಾನೆ ಅನ್ಸಲ್ಲ, ಅಷ್ಟು ಲೈಟ್ ವೆಯ್ಟ್ ಇದೆ ಇದು. ಸೊ ಅವರೆಲ್ಲ ಈ ತರ ಸಿಂಪಲ್ ಆಗಿ ವೇರ್ ಮಾಡ್ತಿದ್ರು ಅನ್ಸುತ್ತೆ. ಸೊ ಇದನ್ನು ಕೂಡ ನಾನು ಒಂದ್ಸಲ ವೇರ್ ಮಾಡಿದ್ದೀನಿ ಆಲ್ರೆಡಿ. ಅಂದ್ರೆ ಇದ್ರದ್ದೇ ಬ್ಲೌಸ್ ಇತ್ತು, ಅದನ್ನ ಸ್ವಲ್ಪ ಆಲ್ಟ್ರ್ ಮಾಡಿಸ್ಕೊಂಡು ವೇರ್ ಮಾಡಿದ್ದೀನಿ. ಬಟ್ ಈಗ ಆ ಬ್ಲೌಸ್ ಅಷ್ಟು ಕಂಫರ್ಟಬಲ್ ಇಲ್ಲ, ಇದಕ್ಕೆ ನಾನು ಬೇರೆ ಬ್ಲೌಸನ್ನ ಸ್ಟಿಚ್ ಮಾಡಿಸ್ಬಿಟ್ರೆ. ಸೊ ಇದೆರಡು ಕೂಡ ನಾವು ಹತ್ತಿದ್ದೇನೆ ಸ್ಯಾರಿ. ಸೊ ನೆಕ್ಸ್ಟ್ ಬಂದು ಸ್ಲೀವ್ಸಿಗೆ ಈ ಥರ ಡೈಮಂಡ್ ಶೇಪನ್ನು ಕೊಟ್ಟು ಸೊ ಈ ಥರ ವರ್ಕ್ ಮಾಡಿಸಿದ್ದೀನಿ. ಸೊ ಇದು ಉಲ್ಟಾ ಔಟ್ ಮಡ್ಚಿಟ್ಬಿಡೇನು ಸ್ಯಾರಿ ಮರ್ಚಬೇಕು ಅಂತಲೇ ಗೊತ್ತಾಗ. ಈ ಕಲರ್ ಕಾಂಬಿನೇಷನ್ ಬಂದು ತುಂಬಾ ಚೆನ್ನಾಗಿದೆ. ಮತ್ತೆ ಈ ಕಲರ್ ಸ್ಯಾರಿ ಇರ್ಲಿಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ಮದುವೆ ಟೈಮಲ್ಲಿ ತಗೊಂಡ್ರ ಸ್ಯಾರೀಸ್ ಎಲ್ಲ ನೋಡಿ ನಾನು ಈ ಕಲರ್ ಸ್ಯಾರಿ ಇರ್ಲಿಲ್ಲ ಅಂತ ಹೇಳಿ ಈ ಕಲರ್ ಸ್ಯಾರಿಯನ್ನ ತಗೊಂಡೆ ನಾನು. ನೋಡ್ಬೋದು. ಸೊ ಬ್ಲೌಸ್ ಅಷ್ಟೇ ಪಿಂಕ್ ಕಲರ್ ಬಂದಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇದು ಬ್ಲೌಸ್ ಮಿಸ್ ಆಗಿದೆ. ಸೊ ಅದೇ ಈ ತರ ಸಿಂಪಲ್ ಆಗಿರೋ ಸ್ಯಾರಿಗಳನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ, ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ನಮಗೆ ಈ ತರ ವಿಡಿಯೋಸ್ ಮಾಡಬೇಕು ಅಂತ ಅನ್ಸೋದು. ನಿಮ್ಮ ಕಡೆಯಿಂದ ಸಪೋರ್ಟ್ ಇಲ್ಲ ಅಂತಂದ್ರೆ ವಿಡಿಯೋಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಥ್ಯಾಂಕ್ ಯು. ಇದನ್ನೆಲ್ಲ ಎದ್ದು ಮುಡ್ಚಿ.